ಹಲೋ ಸ್ಟೂಡೆಂಟ್, ವೆಲ್ಕಮ್ ಟು ಸ್ಟಡಿ ಆಫ್ ಪರ್ಫೆಕ್ಟ್ ಚಾನಲ್. ನಾವು ಇವತ್ತಿನ ಈ ವಿಡಿಯೋದಲ್ಲಿ ಏನು ಒಂದು ನೀವು ಸೆಕೆಂಡ್ PUC ಒಂದು ಆಲ್ರೆಡಿ ಒಂದು ಬೋರ್ಡ್ ಎಕ್ಸಾಮ್ ಬರ್ದಿದ್ದೀರಾ, ಹೌದಾ? ನಿಮ್ಗೆ ಈಗ ಆಲ್ರೆಡಿ ಒಂದು 3 ಬೋರ್ಡ್ ಎಕ್ಸಾಮ್ನ ಕೊಟ್ಟಿದ್ದಾರೆ. ಈಗ ಆಲ್ರೆಡಿ ಒಂದು ಬೋರ್ಡ್ ಎಕ್ಸಾಮ್ ಆಗಿದೆ, ಇನ್ನು ಸೆಕೆಂಡ್ ಬೋರ್ಡ್ ಎಕ್ಸಾಮ್ ಬರುವಂಥದ್ದು, ಅದಾದ ನಂತರ ಥರ್ಡ್ ಬೋರ್ಡ್ ಎಕ್ಸಾಮ್. ಸೊ ಈಗ ಯಾರ್ಯಾರು ಸೆಕೆಂಡ್ ಬೋರ್ಡ್ ಎಕ್ಸಾಮ್ ಬರಿತಾ ಇದೆಯಲ್ಲ, ಹೌದಾ? ಸೊ ಈಗ ನಿಮಗೆ ನೀವು ಒಂದು ಫಸ್ಟ್ ಬೋರ್ಡ್ ಎಕ್ಸಾಮಲ್ಲಿ ಬರೆದಕ್ಕಂಥ ಮಾರ್ಕ್ಸು ನಿಮ್ಗೆ ಸ್ಯಾಟಿಸ್ಫೈ ಆಗದೆ ನೀವು ಇನ್ನೊಂದು ಸೆಕೆಂಡ್ ಬೋರ್ಡ್ ಎಕ್ಸಾಮ್ ಬರೀಬೇಕಂತ ಇದ್ದರೆ ನಿಮ್ಗೆ ಯಾವ ಸಬ್ಜೆಕ್ಟ್ ಬೇಕು ಯಾವ ಸಬ್ಜೆಕ್ಟಿಗೆ ನಂತರ, ಅಥವಾ ನೀವು ಆ ಒಂದು ಬರೆದಕ್ಕಂಥ ಫಸ್ಟ್ ಬೋರ್ಡಲ್ಲಿ ನೀವೇನಾದರೂ ನಾಟ್ ಕಂಪ್ಲೀಟೆಡ್ ಒಂದೊಂದು ಸಬ್ಜೆಕ್ಟ್ ನಾಟ್ ಕಂಪ್ಲೀಟೆಡ್ ಅಂತ ಕೊಟ್ಟಿರ್ತಾರೆ, ಹೌದಾ? ನೀವೇನಾದರೂ ಆ ಸಬ್ಜೆಕ್ಟ್ನ ನಾಟ್ ಕಂಪ್ಲೀಟೆಡ್ ಮಾಡ್ಕೊಂಡಿದ್ರೆ ಅದನ್ನು ಒಂದು ಸೆಕೆಂಡ್ ಬೋರ್ಡ್ ಎಕ್ಸಾಮಲ್ಲಿ ನೀವು ಬರಿಬೋದು. ಬರೆದ ನಂತರ ಆ ಒಂದು ಸಬ್ಜೆಕ್ಟ್ ಯಾವುದಿದೆಲ್ಲ ಅದನ್ನು ಕ್ಲಿಯರ್ ಆಗಿ ಮಾಡ್ಕೋಬೋದು. ಅದ್ರ ಸಲುವಾಗಿ ಸೆಕೆಂಡ್ ಬೋರ್ಡ್ ಎಕ್ಸಾಮ್ ಇದಾದ ಥರ್ಡ್ ಬೋರ್ಡ್ ಎಕ್ಸಾಮ್ ಕೂಡ ಇರುತ್ತೆ. ಯಾರ್ಯಾರು ಸೆಕೆಂಡ್ ಬೋರ್ಡ್ ಎಕ್ಸಾಮ್ ಬರ್ತಾ ಇದ್ದಾರೆ ನೋಡಿ, ಅವ್ರಿಗಾಗಿ ಏನಾಗುತ್ತೆ, ಇವತ್ತಿನ ಈ ವಿಡಿಯೋದಲ್ಲಿ ನಾನು ಫಿಸಿಕ್ಸ್ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತೆ 2 or 3 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನ ಇವತ್ತಿನ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ, ಹೌದಾ? ತುಂಬ ಜನ ಕಮೆಂಟ್ ಮಾಡ್ತಾ ಇದ್ರು ಸೆಕೆಂಡ್ ಬೋರ್ಡ್ ಎಕ್ಸಾಮ್ಗೂ ಕೂಡ ನಮಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಕೊಡಿ. ಯಾಕಂದ್ರೆ ನಿಮಗೆ ಫಸ್ಟ್ ಬೋರ್ಡ್ ಎಕ್ಸಾಮಲ್ಲಿ ನಿಮ್ದು ಅಷ್ಟಕ್ಕೊಂದು ಎಕ್ಸಾಮ್ ಚೆನ್ನಾಗಿ ಆಗಿಲ್ಲ ಅಂತಂದ್ರೆ ನೀವು ಒಂದು ಸೆಕೆಂಡ್ ಬೋರ್ಡ್ ಎಕ್ಸಾಮ್ ಬರೆಯೋದಕ್ಕೆ ಚಾನ್ಸು. ಯಾಕಂತಂದ್ರೆ ನಿಮ್ಗೆ ಏನಾಗುತ್ತೆ, ಫಸ್ಟ್ ಬೋರ್ಡ್ ಎಕ್ಸಾಮ್ ನಿಮ್ಗೆ ಚೆನ್ನಾಗಿ ಆಗಿಲ್ಲ, ಯಾಕಂದ್ರೆ ನೀವು ಚೆನ್ನಾಗಿ ಅಲ್ಲಿ ಸ್ಟಡಿ ಮಾಡಿರೋದಿಲ್ಲ. ಸೊ ಅದೇನೋ ಪ್ರಾಬ್ಲಮ್, ನೀವು ಓದಿಲ್ಲ ಬಂದಿರತಕ್ಕಂಥ ಕ್ವಶನ್ಸ್ಗಳನ್ನ ಅಟೆಂಪ್ಟ್ ಮಾಡೋಕ್ಕಾಗದೇ ಫಸ್ಟ್ ಬೋರ್ಡ್ ಎಕ್ಸಾಮ್ ಸರಿ ಆಗದೆ ಇರ್ಬೋದು. ಬಟ್ ಈ ಸೆಕೆಂಡ್ ಬೋರ್ಡ್ ಎಕ್ಸಾಮ್ನ ಕ್ಲಿಯರ್ ಮಾಡಿಕೊಂಡು ಆ ಸಬ್ಜೆಕ್ಟ್ನ ಕ್ಲಿಯರ್ ಮಾಡಿಕೊಂಡು ನೀವು ನೆಕ್ಸ್ಟ್ ಕ್ಲಿಯರ್ ಮಾಡ್ಕೋಬೋದು, ಹೌದಾ? ಹಾಗಾಗಿ ಸೆಕೆಂಡ್ ಬೋರ್ಡ್ ಎಕ್ಸಾಮಲ್ಲಿ ನಾವು ಯಾವ್ಯಾವ ಸಬ್ಜೆಕ್ಟ್ ನೀವು ಉಳ್ಕೊಂಡಿರ್ತಿಲ್ಲ ಆಯಾ ಸಬ್ಜೆಕ್ಟ್ ಮೇಲೆ ಎಕ್ಸಾಮ್ ಬರೆಯೋದಾದರೆ, ಸೊ ಫಿಸಿಕ್ಸ್ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತೆ ಇವತ್ತಿನ ಈ ವಿಡಿಯೋದಲ್ಲಿ ನಾನು 2 or 3 ಮಾರ್ಕ್ಸ್, ನೆಕ್ಸ್ಟ್ 5 ಮಾರ್ಕ್ಸ್ ಇನ್ನೊಂದು ವಿಡಿಯೋ ಮಾಡ್ತೀನಿ. 2 or 3 ಮಾರ್ಕ್ಸ್ ಎಂದು ಇವತ್ತಿನ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ. ಏನಂತ ಅಂದರೆ, ಈ 2 or 3 ಮಾರ್ಕ್ಸ್ ಇಲ್ಲಿ ಏನು ಕೊಟ್ಟಿದ್ದೀನಲ್ಲ ಕ್ವಶನ್ಸ್ಗಳು, ನಾನು ಇಲ್ಲಿ ಇದೇ ರೀತಿ ಕೊಡ್ತಾ ಹೋಗಿದ್ದೀನಿ ನಿಮಗೆ. ನಾನು ಇದರಲ್ಲಿ 2 or 3 ಮಾರ್ಕ್ಸ್ ಇದೆ. ಇವು ಕೊಟ್ಟಿರ್ತಕ್ಕಂಥ ಕ್ವಶನ್ಸ್ಗಳು ಏನಿವೆ ಅಷ್ಟು ಕೂಡ ನಿಮಗೆ ಏನು ಫಿಸಿಕ್ಸ್ ಅಲ್ಲಿ ಎಲ್ಲ ಚಾಪ್ಟರ್ಸ್ ಇದೆ ನೋಡಿ, ಅಷ್ಟು ಚಾಪ್ಟರ್ಸ್ ಮೇಲೆ ಇರತಕ್ಕಂಥ 2 or 3 ಮಾರ್ಕ್ಸ್ ಕ್ವಶನ್ಸ್ ಇವು. ಯಾವುದು ಒಂದು ಕೂಡ ಚಾಪ್ಟರ್ ಮಿಸ್ ಮಾಡಿಲ್ಲ ನಾನು. ಬರ್ತಕ್ಕಂಥ ಯಾವ ಚಾಪ್ಟರ್ ಮೇಲೆ 2 or 3 ಮಾರ್ಕ್ಸ್ ಕ್ವಶನ್ಸ್ ಇರುತ್ತೆ ನೋಡಿ, ಅವನಷ್ಟನ್ನು ಕೂಡ ತೆಗೆದಿದ್ದೀವಿ. ಎಲ್ಲ ಇಂಪಾರ್ಟೆಂಟ್ ಅಂಡ್ ಫಿಕ್ಸ್ ಕ್ವಶನ್ಸ್ಗಳು, ಹೌದಾ? ಇನ್ನೊಂದು ಏನು ಪಾಯಿಂಟ್ ಅಂದ್ರೆ, ಫಸ್ಟ್ ಬೋರ್ಡ್ ಎಕ್ಸಾಮ್ಗೂ ಕೂಡ ನಾನು ಅಪ್ಲೋಡ್ ಮಾಡಿದ್ದೆ ಫಿಸಿಕ್ಸ್ ಮೇಲೆನೆ. ಬೇಕಾದ್ರೆ ಆ ವಿಡಿಯೋ ಹೋಗಿ ಚೆಕ್ ಮಾಡಿ. ಅದರಲ್ಲಿ ಇದಕ್ಕಿಂತ ಸ್ವಲ್ಪ ಕಡಿಮೆ ಕ್ವಶನ್ಸ್ಗಳಿವೆ. ಯಾಕಂತಂದ್ರೆ ಏನಾಗಿತ್ತು ಅಂದ್ರೆ, ನಾನು ಕೊಟ್ಟಿರ್ತಕ್ಕಂಥ ಕ್ವಶನ್ಸ್ ಅಲ್ಲಿ ಪಾಸಿಂಗ್ ಮಾರ್ಕ್ಸ್ ಕೂಡ ಬಂದಿತ್ತು. ಕ್ವಶನ್ ಪೇಪರ್ ತೆಗೆದು ಚೆಕ್ ಮಾಡ್ಕೊಂಡು ಅದನ್ನ ಕಂಪಾರಿಸನ್ ಮಾಡಿದ್ ನೋಡಿದ್ರೆ ನಿಮ್ದು ಎಷ್ಟು ಪಾಸಿಂಗ್ಸ್ ಇದೆ ಅಲ್ಲ ಫಿಸಿಕ್ಸ್ ಸಬ್ಜೆಕ್ಟ್ಗೆ, ಅದ್ರ ಪಾಸಿಂಗ್ ಮಾರ್ಕ್ಸ್ ಕೂಡ ಆ ಕ್ವಶನ್ಸ್ ನಾ ಏನು ಕೊಟ್ಟಿರ್ತಕ್ಕಂಥ ಕ್ವಶನ್ಸ್ಗಳಲ್ಲೇ ಪಾಸಿಂಗ್ ಮಾರ್ಕ್ಸ್ ಕೂಡ ಬಂದಿತ್ತು, ಹೌದಾ? ಅವನಷ್ಟೇ ಓದಿದ್ರು ಕೂಡ ಸ್ಟೂಡೆಂಟ್ ಪಾಸ್ ಆಗ್ತಿದ್ರು. 2 or 3 ಮಾರ್ಕ್ಸ್ ಅಲ್ಲಿ ಅಷ್ಟೇ ಹೇಳ್ತಾ ಇದ್ದೀನಿ ನಾನು. 5 ಮಾರ್ಕ್ಸ್ ಕೂಡ ಸಪ್ರೇಟ್ ಕೊಟ್ಟಿದ್ದೆ. ಇದೇ ರೀತಿಯಾಗಿ 2 or 3 ಮಾರ್ಕ್ಸ್ ಕೂಡ ಕೊಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ. ನೆಕ್ಸ್ಟ್ ವಿಡಿಯೋದಲ್ಲಿ ಏನ್ ಮಾಡ್ತೀನಿ, 5 ಮಾರ್ಕ್ಸ್ ಕೂಡ ಕೊಡ್ತೀನಿ. ಇವತ್ತಿನ 2 or 3 ಮಾರ್ಕ್ಸ್ ಏನ್ ಕೊಟ್ಟಿದ್ದೀನಲ್ಲ, ಇವನ್ನೆಲ್ಲ ಕ್ವಶನ್ಸ್ಗಳು ಮಾಡ್ಕೊಂತಿದ್ದೆ ಆದ್ರೆ ಆರಾಮಾಗಿ ನೀವು ಕ್ಲಿಯರ್ ಮಾಡ್ಕೋಬಹುದು. ಮತ್ತೆ ಪಾಸಿಂಗ್ ಮಾರ್ಕ್ಸ್ 2 or 3 ಮಾರ್ಕ್ಸ್ ಅಲ್ಲಿನೇ ತೆಗಿಬಹುದು, ಹೌದಾ? ಅದ್ರ ಜೊತೆಗೆ ಏನಾಗುತ್ತೆ, ನಿಮಗೆ 5 ಮಾರ್ಕ್ಸ್ ಕೊಟ್ಟಂದ್ರೆ ಆರಾಮಾಗಿ ಪಾಸಿಂಗ್ ಇದೆ ಸ್ವಲ್ಪ ಹೆಚ್ಚಿಗೆ ಮಾಡಿ ಬರ್ದಿದ್ದೆ ಆದ್ರೆ ನೀವು ಈಸಿಯಾಗಿ ನಿಮಗೆ ಪಾಸ್ ಆಗ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಬರುತ್ತೆ, ಹೌದಾ? ಎಕ್ಸಾಮ್ ಬರ್ದಾದ ನಂತರ. ಸೊ ಹಾಗಾಗಿ ನೀವು ಬೇಕಾದ್ರೆ ಫಸ್ಟ್ ಬೋರ್ಡ್ ಎಕ್ಸಾಮ್ಗೆ ಬಂದಿರತಕ್ಕಂಥದ್ದು ಕೊಟ್ಟಿರ್ತಕ್ಕಂಥ ಕ್ವಶನ್ಸ್ಗಳು ಮತ್ತೆ ಕ್ವಶನ್ ಪೇಪರ್ ಚೆಕ್ ಮಾಡಿದ್ರೆ ಸ್ವಲ್ಪ ನಾ ಕೊಟ್ಟಿರ್ತಕ್ಕಂಥ ಕ್ವಶನ್ಸ್ಗಳಲ್ಲಿ ಸಿಮಿಲಾರಿಟಿ ಕ್ವಶನ್ ಬಂದೇ ಬಿಟ್ಟಿದೆ. ಅದೇ ರೀತಿಯಾಗಿ ಈ ಒಂದು ವಿಡಿಯೋದಲ್ಲಿ ಕೂಡ ನಿಮಗೆ ಈ ಸೆಕೆಂಡ್ ಬೋರ್ಡ್ ಎಕ್ಸಾಮ್ ಅಂತ ಹೇಳಿ ಸ್ವಲ್ಪ ಜಾಸ್ತಿನೇ ಇನ್ನೂ ಇಂಪಾರ್ಟೆಂಟ್ ಕ್ವಶನ್ಗಳನ್ನ ಜಾಸ್ತಿ ಎಲ್ಲ ಚಾಪ್ಟರ್ ಮೇಲೂ ತೆಗೆದಿದ್ದು ನಿಮಗೆ ಈಸಿಯಾಗಿ ಸ್ಟಡಿ ಮಾಡೋದಕ್ಕಾಗಲಿ ಅಂತ ಹೇಳಿ. ಎಕ್ಸಾಮ್ಗೆ ಟೈಮ್ ತುಂಬಾ ಕಡಿಮೆ ಇದೆ, ಹಾಗಾಗಿ ನೋಡಿ ಸ್ಟಡಿ ಮಾಡ್ಕೊಳ್ಳಿ. ಕ್ವಶನ್ಸ್ಗಳು ತುಂಬಾ ಇಂಪಾರ್ಟೆಂಟ್ ಇದೆ ಅಂತ ಹೇಳಿ ಕೊಡ್ತಾ ಇದ್ದೀನಿ. ಇವನು ಏನು ಕೊಟ್ಟಿದ್ದಂಥ ಕ್ವಶನ್ಸ್ಗಳನ್ನ ನಾನು ಇದೇ ವಿಡಿಯೋ ಡಿಸ್ಕ್ರಿಪ್ಷನ್ PDF ಕೊಟ್ಟಿರ್ತೀನಿ. ಯಾಕಂದ್ರೆ ಕ್ವಶನ್ಸ್ಗಳನ್ನ ಒಂದೊಂದು ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗೋದಿಲ್ಲ, ನಿಮ್ಗೆ ಗೊತ್ತಿರುತ್ತೆ. ಆಲ್ರೆಡಿ ಒಂದು ಎಕ್ಸಾಮ್ ಕೂಡ ಬರ್ದಿದ್ರೆ ನೆಕ್ಸ್ಟ್ ಸೆಕೆಂಡ್ ಬೋರ್ಡ್ ಎಕ್ಸಾಮ್ ಬರೆಯೋದು. ಸೊ ಈಸಿ ಆಗಲಿ ಅಂತ ಹೇಳಿ ನಿಮಗೆ PDF ಅನ್ನ ಕೊಡ್ತಾ ಇದ್ದೀನಿ. ಡಿಸ್ಕ್ರಿಪ್ಷನ್ PDF ಲಿಂಕ್ ಇದೆ. ಸೊ ಒಂದೊಂದು ಕ್ವಶನ್ಸ್ ಏನಾಗುತ್ತೆ ನಿಮಗೆ ಡಿಫ್ರೆಂಟ್ ಆಗಿ ಬಂದಿರಬಹುದು, ಹೌದಾ? ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನೋಡಿ, ಇಲ್ಲೊಂದು ಕ್ವಶನ್ ನೋಡ್ಬೋದು ನೀವು, ಕಂಪೇರ್ ಡಯಾಮ್ಯಾಗ್ನೆಟಿಕ್ ಅಂಡ್ ಪ್ಯಾರಾಮ್ಯಾಗ್ನೆಟಿಕ್ ಅಂಡ್ ಫೆರೋಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸ್. ಸೊ ಇದು ಕ್ವಶನ್ಸ್ ತುಂಬಾ ಇಂಪಾರ್ಟೆಂಟ್ ಕ್ವಶನ್ಸ್, ಪ್ರತಿ ಸಲ 3 ಮಾರ್ಕ್ಸಿಗೆ ಬರುವಂತ ಕ್ವಶನ್ಸ್ಗಳಾಗಿರುತ್ತೆ. ಅದ್ರೊಳಗಡೆನೆ ಏನ್ ಕೇಳ್ತಾರೆ ಅಂದ್ರೆ, ಸೊ ಇವು 3 ಏನಿದೆ ನಿಮಗೆ ಡಯಾಮ್ಯಾಗ್ನೆಟಿಕ್, ಪ್ಯಾರಾಮ್ಯಾಗ್ನೆಟಿಕ್, ಫೆರೋಮ್ಯಾಗ್ನೆಟಿಕ್, ಇವ್ 3 ಕೇಳೋದಿಲ್ಲ. ಸೊ ಏನಾಗುತ್ತೆ, ನಿಮಗೆ ಡಿಸ್ಟಿಂಗ್ವಿಶ್ ಬಿಟ್ವೀನ್ ಡಯಾಮ್ಯಾಗ್ನೆಟಿಕ್ ಅಂಡ್ ಪ್ಯಾರಾಮ್ಯಾಗ್ನೆಟಿಕ್ ಕೇಳ್ಬೋದು, ಇಲ್ಲ ಡಯಾಮ್ಯಾಗ್ನೆಟಿಕ್ ಅಂಡ್ ಫೆರೋಮ್ಯಾಗ್ನೆಟಿಕ್ ಕೇಳ್ಬೋದು. ಈ ರೀತಿ ಡಿಫ್ರೆನ್ಸ್ ನ ಕೇಳ್ತಾರೆ. ಇಲ್ಲ ಅಂತಂದ್ರೆ ಈ ಸಲ ನಿಮಗೆ ಕ್ವಶನ್ ಪೇಪರ್ ಏನ್ ಕೇಳಿದ್ರು, ಪ್ಯಾರಾಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್ ಕೇಳ್ಬಿಟ್ಟಿದ್ರು. ಅವಾಗ ಏನಾಗುತ್ತೆ, 3 ಬಿಟ್ಟು ಒಂದೇ ಕೇಳಿದ್ರು. ಸೊ ನೀವು ಇದೊಂದು ಮಾಡ್ಕೊಂಡ್ಬಿಟ್ರೆ 3 ಕೂಡ ಈ 3 ಮೇಲೆ ಒಂದು ಕ್ವಶನ್ ಅದು ಬೇಕಾದ ರೀತಿ ಕೇಳ್ಬೋದು, ಡಿಫ್ರೆನ್ಸ್ ಅನ್ನ ಕೇಳ್ಬೋದು. ಇಲ್ಲಿ ಒಂದನ್ನೇ ಕೊಟ್ಟು ಅದ್ರದ್ದು ಬರೆಯೋದು, ಯಾವ್ದೇ ರೀತಿ ಕ್ವಶನ್ ಬಂದ್ರು ಆನ್ಸರ್ಸ್ ಅದೇ ಆಗಿರುತ್ತೆ. ಆ ಒಂದು ಕೇಳಿದ್ರೆ ಅದ್ರ ಒಂದರದ್ದು ಬದಲು ಡಿಫ್ರೆನ್ಸ್ ಕೇಳಿ ಇತರ ಡಿಫ್ರೆನ್ಸ್ ಬರೀದು. ಸೊ ಈ ಕ್ವಶನ್ ನೋಡ್ಕೊಂಡು ತುಂಬಾ ಇಂಪಾರ್ಟೆಂಟ್. ಸೊ ಈ ರೀತಿ ಕ್ವಶನ್ಸ್ಗಳು ಅದ್ರೊಳಗಡೆ ಇರುತ್ತೆ, ಸ್ವಲ್ಪ ಡಿಫ್ರೆಂಟ್ ಕೇಳ್ತಾರೆ. ಸೊ ನೀವು ಫಸ್ಟ್ ಕ್ವಶನ್ಸ್ ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ, ಆಮೇಲೆ ನೀವು ಓದಿರ್ತೀರ ಆನ್ಸರ್, ಬಟ್ ಅದೇ ಕ್ವಶನ್ಸ್ ಅಂತ ಗೊತ್ತಾಗಲ್ಲ. ಯಾಕಂದ್ರೆ ಅವರು ಕ್ವಶನ್ಸ್ ಅನ್ನ ಸ್ವಲ್ಪ ಡಿಫ್ರೆಂಟ್ ತೆಗೆಯುವಂಥದ್ದು, ಹೌದಾ? ಹಾಗಾಗಿ ಏನ್ ಹೇಳ್ತಾ ಇರೋದು, ಕ್ವಶನ್ಸ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಮತ್ತೆ ಕ್ವಶನ್ಸ್ ಜೊತೆಗೆ ಆನ್ಸರ್ಸ್ ನೀವು ಓದಿದ್ರು ಕೂಡ ಕ್ವಶನ್ಸ್ ಗೊತ್ತಾಗಲಿಲ್ಲ ಅಂದ್ರೆ ಬರೆಯೋಕ್ಕಾಗಲ್ಲ. ಸೊ ಕ್ವಶನ್ಸ್ ಅನ್ನ ತುಂಬಾ ಕೇರ್ಫುಲ್ ಆಗಿ ಕ್ವಶನ್ಸ್ ನೋಡ್ಕೊಳ್ಳಿ, ಡಿಫ್ರೆಂಟ್ ಆಗಿ ತೆಗಿಬಹುದು. ಎಕ್ಸಾಮ್ ಕ್ವಶನ್ ಪೇಪರ್ ಹೇಳ್ತಾ ಇದ್ದೀನಿ ನಾನು. ಇಲ್ಲಿ ನೀವು ಓದ್ಕೊಂಡು ಹೋಗ್ತೀರಾ, ಬಟ್ ಕ್ವಶನ್ ಪೇಪರ್ ಅಲ್ಲಿ ಬೇರೆ ಆ ರೀತಿ ಬಂದಿದೆ ಅಂತ ತಿಳ್ಕೊಬೇಡಿ, ಅದೇ ಆನ್ಸರ್ ಇರುತ್ತೆ. ನೀವು ಬಟ್ ಕ್ವಶನ್ ಅನ್ನ ಅರ್ಥ ಮಾಡ್ಕೋಬೇಕಾಗುತ್ತೆ, ಹೌದಾ?
ಸೊ ಇದಿಷ್ಟು ಈ ವಿಡಿಯೋದಲ್ಲಿ ಡಿಸ್ಕ್ರಿಪ್ಷನ್ PDF ಲಿಂಕ್ ಇದೆ. 2 or 3 ಮಾರ್ಕ್ಸ್ ಎಲ್ಲ ಕ್ವಶನ್ಸ್ಗಳು ಕೊಟ್ಟಿದ್ದೀನಿ. ಸೊ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಸ್ಟಡಿ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಆದಷ್ಟು ಜಲ್ದಿನೇ ನಿಮಗೆ 5 ಮಾರ್ಕ್ಸ್ ಕೂಡ ಬಿಡ್ತೀನಿ. ಈ ವಿಡಿಯೋ ತಪ್ಪದೆ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ನೆಕ್ಸ್ಟ್ ವಿಡಿಯೋದಲ್ಲಿ ಎಕ್ಸಾಮ್ಗೆ ಹೆಲ್ಪಿಂಗ್ ವಿಡಿಯೋನ ಬಿಡ್ತಾ ಹೋಗ್ತೀವಿ.